ಇಲ್ಲಿದೆ. ಸೊ ಸಿಮ್ಯುಲೇಷನ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥ ಸಾಫ್ಟ್ವೇರ್ ಫೆಸ್ಟೋ ಫ್ಲೂಯಿಡ್ ಸಿಮ್. ಯಾವುದು? ಫೆಸ್ಟೋ ಫ್ಲೂಯಿಡ್ ಸಿಮ್. FESTO ಫೆಸ್ಟೋ ಫ್ಲೂಯಿಡ್ ಸಿಮ್. ಸೊ ಅದೊಂದು ಐಕನ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಇರ್ತದೆ. ಇಲ್ಲಿದೆ ಕಾಣದಲ್ಲಿ ಇಲ್ಲಿ ಕಾಣ ಫೆಸ್ಟೋ ಫ್ಲೂಯಿಡ್ ಸಿಮ್. ಸೊ ಓಕೆ, ಅದನ್ನು ನೀನು ಓಪನ್ ಮಾಡ್ಕೊಳ್ಳಿ. ರೈಟ್, ಓಪನ್ ಮಾಡಿದಾಗ ದಿ ವಿಂಡೋ ಆಫ್ ಫೆಸ್ಟೋ ಫ್ಲೂಯಿಡ್ಸ್ ಇದೆ. ಸೊ ನೀವು ಓಪನ್ ಮಾಡಿದಾಗ ನಿಮಗೆ ಬಿಗಿನಿಂಗಲ್ಲಿ ಈ ಕಂಪೋನೆಂಟ್ಸ್ಗಳ ಫೈಲ್ ಓಪನ್ ಆಗುತ್ತೆ ಅಥವಾ ಲೈಬ್ರರಿ ಓಪನ್ ಆಗುತ್ತೆ ಅಂತಿದೆಯಲ್ಲಿ. ಸೊ ಏನೆಲ್ಲ ನಾವು ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತೇವೆ ಅದೆಲ್ಲದರ ಲಿಸ್ಟ್ ಇದೆ ಅಲ್ಲಿ, ಎಲ್ಲ ಕಂಪೋನೆಂಟ್ಸ್ಗಳು ವಿತ್ ದೇರ್ ನೇಮ್. ಆದರೆ ಇಲ್ಲಿ ಕಂಪೋನೆಂಟ್ಸ್ ಅಂತೇಳಿ ದ ಫಾರ್ಮ್ ಆಫ್ ಸಿಂಬಲ್ಸ್ ಇರ್ತದೆ. ಹೌದಾ? ಇಲ್ಲಿದೆ ನೋಡಿ 5x n ವೇ ವಾಲ್ ಅಂತ ಇದೆ, ಅಂದರೆ 5x2 DC ವಾಲ್. ಓಕೆ, ಹಾಗೆಯೇ ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಇದೆ. ಓಕೆ, ಇಲ್ಲಿ ಮೋಟರ್ಗಳಿದೆ, ಕಾಂಪ್ರೆಸರ್ ಇದೆ ನೋಡಿ. ನಾವು ಯಾವಾಗ ಸಿಂಬಲ್ ಹಂಗೆ ಬರೀತಾ ಇದ್ವಿ. ಹೌದಾ? ಹಿಯರ್ ಇಟ್ ಇಸ್ ಕಾಂಪ್ರೆಸರ್. ಇಲ್ಲಿ ನಿಮಗೆ ಬ್ರೇಕ್ ಸ್ವಿಚ್ ಇದೆ, ಬಜರ್ ಇದೆ. ನಾವು ಏನೇನು ಕಂಪೋನೆಂಟ್ಸ್ಗಳು ಯೂಸ್ ಮಾಡ್ತೇವೆ ಅದೆಲ್ಲದು ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ತದೆ. ಓಕೆದಾ? ನೀವು ಫೆಸ್ಟೋ ಫ್ಲೂಯಿಡ್ ಸಿಮ್ ಓಪನ್ ಮಾಡಿದ ತಕ್ಷಣ ಈ ಲೈಬ್ರರಿ ಓಪನ್ ಆಗುತ್ತೆ. ಬಟ್ ವಾಟ್ ಯು ನೀಡ್ ಈಸ್ ವರ್ಕಿಂಗ್ ಏರಿಯಾ ಬೇಕು. ಹೌದಾ? ಸೊ ಏನು ಮಾಡ್ತೀಯ, ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಅಂತ ತೊಗೊಂಡ್ಬಿಡು, ನಿನಗೆ ವರ್ಕಿಂಗ್ ಏರಿಯಾ ಬರುತ್ತೆ. ನೀವೇನು ಮಲ್ಟಿ ಸಿಮ್ ಯೂಸ್ ಮಾಡ್ತಿರಲ್ಲ, ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್. ಕಂಪೋನೆಂಟ್ಸ್ಗಳು ಬೇರೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವತ್ತು ನಾವೊಂದು ಸಿಂಪ್ಲೆಸ್ಟ್ ಎಕ್ಸ್ಪೆರಿಮೆಂಟ್ ರಿಲೇಯನ್ನು ಯೂಸ್ ಮಾಡಿ ಟೈಮ್ ಡಿಲೇ ಕೊಟ್ಬಿಟ್ಟು ರಿಲೇ ಆಪರೇಷನ್ನ ತೋರಿಸ್ಬೇಕು. ಓಕೆ, ಎರಡು ಟೈಮ್ ರಿಲೇಗಳು ಬರ್ತದೆ. ಒಂದು ಆಫ್ ಟೈಮ್ ರಿಲೇ, ಇನ್ನೊಂದು ಆನ್ ಟೈಮ್ ರಿಲೇ. ಗೊತ್ತಾಗಿದೆಯಾ? ರಿಲೇ ಅಂದರೆ ಏನಪ್ಪ? ವಾಟ್ ಇಸ್ ಅ ರಿಲೇ? ವಾಟ್ ಇಸ್ ಅ ರಿಲೇ? ಎಲ್ಲಿ ಯೂಸ್ ಮಾಡ್ತೀರಿ? ಎಲ್ಲಾದರೂ ಯೂಸ್ ಮಾಡ್ತಾರೆ ಪ್ರಾಕ್ಟಿಕಲಿ? ಎಲ್ಲಿ? ಸ್ವಿಚ್ ಗೇರ್ ಅಲ್ಲಿ ಎಲ್ಲಿ ಯೂಸ್ ಮಾಡಿ? ಅಪ್ಲಿಕೇಶನ್ ಹೇಳೋ. ಏನಾಗ್ತದೆ ಅಲ್ಲಿ? ಹೀಟ್ ಸೆನ್ಸ್ ಮಾಡಿ ಆಫ್ ಅಥವಾ ಆನ್ ಆಗುತ್ತೆ, ಅಂದರೆ ಕಾಂಟ್ಯಾಕ್ಟ್ ಓಪನ್ ಅಥವಾ ಕ್ಲೋಸ್ ಆಗುತ್ತೆ. ಹೌದಾ? ಡಿಪೆಂಡಿಂಗ್ ಆನ್ ದಿ ಕಂಡೀಷನ್. ಹೌದಾ? ಸೊ ಇಲ್ಲಿ ನಾವೇನು ಮಾಡ್ತಿದ್ದೇವೆ, ಒಂದು ಟೈಮ್ ಡಿಲೇ ರಿಲೇಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಆ ರಿಲೇ ಓಪನ್ ಅಥವಾ ಕ್ಲೋಸ್ ಆಗಿಬಿಟ್ಟು ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿ ಯಾವ ಇಂಡಿಕೇಟ್ರನ್ನು ಬಜರನ್ನು ಯೂಸ್ ಮಾಡಿದೆಯಲ್ಲ ಅದು ಆನ್ ಅಥವಾ ಬಸ್ಸಿಂಗ್ ಸೌಂಡ್ ಬರ್ತದೆ. ಅಂದರೆ ಅಲ್ಲೊಂದು ಡಿಲೇ ಕೊಟ್ಟಿರ್ತೇವೆ, ಆ ಡಿಲೇ ಆದ ಮೇಲೆ ನಿನಗೆ ಸರ್ಕ್ಯೂಟ್ ಕ್ಲೋಸ್ ಅಥವಾ ಓಪನ್ ಆಗುತ್ತೆ. ಅದು ಹೇಗೆ ಮಾಡಬೇಕು? ಸಿಂಪಲ್, ಭಾಳ ಸಿಂಪಲ್ ಆಗಿದೆ. ಮುಗಿದು ಒಂದು 5 ನಿಮಿಷದಲ್ಲಿ ಮುಗಿಸುವಂಥ ಒಂದಿದೆ. ಓಕೆ, ಸೊ ಏನೇನು ಬೇಕಾಗ್ತದೆ? ಒಂದು ಟೈಮ್ ಡಿಲೇ ರಿಲೇ ಆನ್ ಟೈಮ್ ತೊಗೊಂಡ ಎರಡು ಬರ್ತದೆ, ಆನ್ ಟೈಮ್ ಮತ್ತು ಆಫ್ ಟೈಮ್. ಅದು ಡಿಫ್ರೆನ್ಸ್ ನಿಮಗೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಸೊ ಏನೇನು ಕಂಪೋನೆಂಟ್ಸ್ ಬೇಕಾಗ್ತದೆ? ಪವರ್ ಸಪ್ಲೈ ಬೇಕಾಗ್ತದೆ, ಸರಿನಾ? ಅದು ಪುಷ್ ಬಟನ್ ಸ್ವಿಚ್ ಬೇಕಾಗ್ತದೆ. ನಾರ್ಮಲಿ ಓಪನ್ ಆಗಿರುವಂಥ ಒಂದು ಸ್ವಿಚ್ ಬೇಕಾಗ್ತದೆ. ದೆನ್ ಯು ನೀಡ್ ಒಂದು ರಿಲೇ. ಜೊತೆಗೆ ಈ ಸರ್ಕ್ಯೂಟ್ ಕ್ಲೋಸ್ ಆಗಿದೆಯೋ ಓಪನ್ ಆಗಿ ತೋರಿಸ್ಲಿಕ್ಕೆ ಇಂಡಿಕೇಟರ್ನೋ ಬಜರನ್ನು ಯೂಸ್ ಮಾಡ್ತೀವಿ. ಇಷ್ಟು ಕಂಪೋನೆಂಟ್ಸ್ಗಳನ್ನು ತೊಗೊಂಡು ಕನೆಕ್ಟ್ ಮಾಡಿಬಿಟ್ಟು ಸಿಮ್ಯುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಭಾಳ ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್ ಎರಡಿದೆ ನೋಡಿ. ಸೊ ಇಲ್ಲಿ ನೋಡು, ಈಗ ನಾನು ಫಸ್ಟ್ ಏನು ಮಾಡ್ತೇನೆ ಅಂತ ಹೇಳಿದರೆ, ಐ ಸೆಲೆಕ್ಟ್ ಪವರ್ ಸಪ್ಲೈನ ಸೆಲೆಕ್ಟ್ ಮಾಡ್ತೇನೆ. 24 ವೋಲ್ಟ್ಸ್ ಬೇಕಾಗ್ತದೆ. ಇಲ್ಲಿದೆ ನೋಡು, 24 ವೋಲ್ಟ್ಸ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಅಂತ ಇದೆ, ಕಂಟಿದೆಯಲ್ಲೇ. ಓಕೆ, ಯು ಟೇಕ್ 24 ವೋಲ್ಟ್ಸ್ ಎಲೆಕ್ಟ್ರಿಕಲ್ ಕನೆಕ್ಷನ್. ಚಿಕ್ಕದು ಬರ್ತದೆ, ನೀನು ಬೇಕಿದ್ರೆ ಅದನ್ನು ಝೂಮ್ ಮಾಡ್ಬೋದು. ಹೌದಾ? ಸೊ ಇನ್ನೊಂದು 0 ವೋಲ್ಟ್ಸ್ ತಗೋ, ವಿಚ್ ಇಸ್ ನಥಿಂಗ್ ಬಟ್ ಯುವರ್ ಗ್ರೌಂಡ್ ಇದ್ದ ಹಾಗೆ ಸರ್ಕ್ಯೂಟ್ ಕ್ಲೋಸ್ ಮಾಡಲಿಕ್ಕೆ. ಅದು ಅಲ್ಲಿದೆ.
ಹೌದಾ? ಇಲ್ಲಿ 24 ವೋಲ್ಟ್ಸ್ ಇದೆ, ಇಲ್ಲಿ 0 ವೋಲ್ಟ್ಸ್. ರೈಟ್. ಮತ್ತೇನು ಬೇಕು ನಿನಗೆ? ಒಂದು ರಿಲೇ ಬೇಕು, ಹಾಗೆ ಒಂದು ಇಂಡಿಕೇಟರ್ ಬೇಕು. ಇಂಡಿಕೇಟರ್ ಅಥವಾ ಬಜರ್ ಯಾವುದಾದ್ರು ಯೂಸ್ ಮಾಡಿ. ನೋಡು, ಇಲ್ಲಿ ಇಂಡಿಕೇಟರ್ ಲೈಟ್ ಇದೆ, ಇಲ್ಲಿ ಬಜರ್ ಇದೆ. ನಿಮಗೆ ಸ್ಪೀಕರ್ ಎಲ್ಲ ಕನೆಕ್ಟ್ ಆಗಿತ್ತು ಅಂತ ಹೇಳಿದರೆ ಸರ್ಕ್ಯೂಟ್ ಕ್ಲೋಸ್ ಆದಾಗ ಬಸ್ಸಿಂಗ್ ಸೌಂಡ್ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಇಂಡಿಕೇಟರ್ ಯೂಸ್ ಮಾಡಿ ಅಂತ ಹೇಳಿದ್ರೆ ಆನ್ ಆಗುತ್ತೆ ಒಂದು. ಸೊ ದಿಸ್ ಈಸ್ ಇಂಡಿಕೇಟರ್. ಓಕೆನಾ? ಹಾಗೆ ಒಂದು ಪುಷ್ ಬಟನ್ ಸ್ವಿಚ್ಚನ್ನು ಯೂಸ್ ನೋಡು. ಹಾಗೆ ಜೊತೆಗೆ ಒಂದು ಮೇಕ್ ಸ್ವಿಚ್ ಬೇಕಾಗ್ತದೆ. ಲೆಟ್ ಅಸ್ ಹ್ಯಾವ್ ಎ ಮೇಕ್ ಸ್ವಿಚ್. ಆಮೇಲೆ ಒಂದು ಪುಷ್ ಬಟನ್ ಸ್ವಿಚ್, ನಾರ್ಮಲಿ ಓಪನ್ ಆಗಿರುವಂಥ ಒಂದು ಪುಷ್ ಬಟನ್ ಸ್ವಿಚ್. ಸಿಂಬಲ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಯ್ತಾ? ಹಾಗೆಯೇ ಒಂದು ಆನ್ ಟೈಮ್ ರಿಲೇ ಇಲ್ಲಿದೆಯಲ್ಲ ತೋರಿಸ್ತೇನೆ. ರಿಲೇ ವಿತ್ ಸ್ವಿಚ್ ಆನ್ ಡಿಲೇ ಅಂತ ಇದೆ. ಸಿಂಬಲ್ ನೋಡಿ ಕರೆಕ್ಟಾಗಿ. ರಿಲೇ ವಿತ್ ಸ್ವಿಚ್ ಆನ್ ಅದು ಇಷ್ಟು ಕಂಪೋನೆಂಟ್ಸ್ಗಳು ಬೇಕು. ಓಕೆನಾ? ಇದರ ಕನೆಕ್ಟಿವಿಟಿ ಆಗಿರ್ತದೆ. ಇಲ್ಲಿ ನೋಡು, ಈ 24 ವೋಲ್ಟ್ಸ್ ಇದೆಯಲ್ಲ, ಇದನ್ನು ಪುಷ್ ಬಟನ್ಗೆ ಕನೆಕ್ಟ್ ಮಾಡಿ. ಪುಷ್ ಬಟನಿನ ಅನದರ್ ಎಂಡನ್ನು ರಿಲೇಗೆ ಕನೆಕ್ಟ್ ಮಾಡಿ. ರಿಲೇ ಅನದರ್ ಎಂಡ್ ಬೋರ್ಡು 0. ಸೊ ಇಲ್ಲಿ ಮೇಕ್ ಸ್ವಿಚ್ ಇದೆ, ಇದನ್ನು ತಗೊಂಡ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡು. ಅದರ ಎಂಡನ್ನು ಇಂಡಿಕೇಟ್ರಿಗೆ ಕನೆಕ್ಟ್ ಮಾಡು. ಹಾಗೆಯೇ ಇಂಡಿಕೇಟರ್ನ ತಗೊಂಡು ಒಂದು ಕ್ಲೋಸ್ ಅಲ್ಲಿ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ಬಟ್ ಏನು ಅಂತ ಹೇಳಿದರೆ, ನಿನಗೆ ಯಾವುದಾದ್ರು ಕಂಪೋನೆಂಟ್ ಬೇಕಿಲ್ಲ ಅಂದರೆ ಏನು ಮಾಡ್ತೀಯಪ್ಪ? ಇಲ್ಲಿ ಮಲ್ಟಿಸಿಮಲ್ ಮಾಡ್ತೀರಲ್ಲ, ಏನು ಮಾಡ್ತೀವಿ? ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ಸೇಮ್ ಪ್ರೊಸೀಜರ್, ವ್ಯತ್ಯಾಸ ಎಂಥದಿಲ್ಲ. ಸೊ ಯಾವ್ದು ತೆಗೆದು ಈಗ ನಾವು ಒಂದು ಮೇಕ್ ಸ್ವಿಚ್ ತೆಗೆದ್ರಲ್ಲ, ಮೇಕ್ ಸ್ವಿಚ್ ರೈಟ್ ಆ್ಯಸ್ ಯೂಶುವಲ್ ಕನೆಕ್ಟ್ ಮಾಡಿ. ಈಗ ಈ ರಿಲೇ ಮತ್ತು ಮೇಕ್ ಸ್ವಿಚ್ ಇಂಟರ್ ಕನೆಕ್ಟ್ ಆಗಿರ್ತವೆ, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು ನೀನು ಅಂತ ಹೇಳಿದರೆ, ಅವುಗಳಿಗೆ ಲೇಬಲಿಂಗನ್ನು ಮಾಡಬೇಕು. ಈ ರಿಲೇಗೆ ಏನು ಕೊಟ್ಟಿರ್ತೀಯೋ ಅದೇ ಲೇಬಲ್ನ ಇಲ್ಲಿ ಕೊಟ್ಟರೆ ಮಾತ್ರ ಅದು ಆ್ಯಕ್ಟ್ ಆಗ್ತದೆ, ಇಲ್ಲಾಂದರೆ ಇಲ್ಲ, ಹೌದಾ? ಏನು ಮಾಡಬೇಕು ನೀನು? ಇಲ್ಲಿ ಡಿಲೇನಲ್ಲಿ ರೈಟ್ ಕ್ಲಿಕ್ ಮಾಡು, ಗೊತ್ತಾಯ್ತಾ? ಇಲ್ಲಿ ಪ್ರಾಪರ್ಟೀಸ್ ಅಂತ ಇದೆ, ಗೊತ್ತಾಯ್ತಾ? ಪ್ರಾಪರ್ಟೀಸ್ಗೆ ಹೋಗು. ಇಲ್ಲಿ ನೋಡು, ಲೇಬಲ್ ಅಂತ ಇದೆ. ಇಲ್ಲಿ K1, ಇಲ್ಲಿ ಯಾಕೋ ಕೆ ತೊಗೊಳ್ತಾ ಇಲ್ಲ, ಕೀಬೋರ್ಡ್ದೇನೋ ಮಿಸ್ಟೇಕ್ ಇರೋ 1 ಅಂತ ಕೊಟ್ಟರೆ ನಡೀತದೆ. ಲೇಬಲ್ 1. ಇಲ್ಲಿ ನೋಡಿ, ಇಲ್ಲಿ ಡಿಲೇ ಟೈಮ್ ಅಂತ ಇದೆ. ನೀನು ಡಿಲೇ ಟೈಮ್ ಎಷ್ಟು ಕೊಡಬೇಕು? 0 ಇಂದ 100 ಸೆಕೆಂಡ್ವರೆಗೂ ಇಲ್ಲಿ ಪ್ರಾವಿಷನ್ ಇದೆ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಈಗ ನಾನೀಗ ಒಂದು 10 ಸೆಕೆಂಡ್ಸ್ ಡಿಲೇ ಕೊಡ್ತೇನೆ, ಗೊತ್ತಾಯ್ತಾ? ಸೊ ಓಕೆ, ಇಲ್ಲಿ ಬಂದು ನೋಡು, ಲೇಬಲ್ 1 10 ಸೆಕೆಂಡ್ಸ್ ಡಿಲೇ. ಇದೇ ಲೇಬಲನ್ನು ನಾನು ಇಲ್ಲಿ ಮೇಕ್ ಸ್ವಿಚ್ಗೆ ಕೊಡಬೇಕು. ಅದು ಕೊಟ್ಟಿಲ್ಲ ಅಂದರೆ ವರ್ಕ್ ಆಗಲ್ಲ, ಬೇಕಾದ್ರೆ ಚೆಕ್ ಮಾಡುವಂಥ ಆಮೇಲೆ. ಓಕೆ, ಕ್ಲಿಕ್ ಮಾಡಿಬಿಟ್ಟು ಸೇಮ್ ಪ್ರಾಪರ್ಟೀಸ್ಗೆ ಹೋಗು. ಇಲ್ಲಿ ಒಂದು ಸ್ವಿಚ್ ವಿತ್ ರೋಲ್ ಅಂತ ಸೆಲೆಕ್ಟ್ ಮಾಡ್ಕೋ, ಸೊ ದಟ್ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಇಲ್ಲಿ ಲೇಬಲ್ ಏನಿದೆ ಅಲ್ಲಿ 1ಅನ್ನೇ ಕೊಡು. ಇದೇನು ಕೊಟ್ಟಿರ್ತೀವಿ ಅದನ್ನೇ ಕೊಡಬೇಕು. ಅಲ್ಲಿ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಈ ಸಿಂಬಲ್ ಬರ್ತದೆ, ಗೊತ್ತಾಯ್ತಾ? ಈಗ ಇದನ್ನ ಸರ್ಕ್ಯೂಟ್ ಮುಗೀತು. ಸೊ ಇವೆಲ್ಲ ನೀವು ಬೇಕಿದ್ರೆ ಸರ್ಕ್ಯೂಟ್ಗೆ ಟೆಕ್ಸ್ಟನ್ನು ಇನ್ಸರ್ಟ್ ಮಾಡಿ, ಗೊತ್ತಿದೆಯಲ್ಲ ಮಲ್ಟಿಸಿಮಲ್ಲೇ. ನೀವು ನೋಡಿ, ಇನ್ಸರ್ಟ್ಗೆ ಬಂದರೆ ಇಲ್ಲಿ ಟೆಕ್ಸ್ಟ್ ಬರ್ತದೆ, ಕ್ಲಿಕ್ ಮಾಡೋ, ಏನು ಟೆಕ್ಸ್ಟ್ ಬೇಕೋ ಅದನ್ನೇ ಟೈಪ್ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಕೀಬೋರ್ಡ್ ಹಾಕಿದ್ರೆ ವರ್ಕ್ ಆಗ್ತಾ ಇಲ್ಲ, ಏನು ಎಂಟ್ರ್ ಆಗ್ತಾ ಇಲ್ಲ. ಇಲ್ಲಿ ಕೊಟ್ಟರೆ ನಿಮಗೆ ಎಲ್ಲಿ ಬೇಕಲ್ಲಿ ಹಾಕ್ಕೊಳ್ಬೋದು ನೀವು.
ಸೆಂಟ್ರಿಗೆ ಬೇಕು, ಲೆಫ್ಟಿಗೆ ಬೇಕು, ರೈಟಿಗೆ ಬೇಕು, ಎಲ್ಲಾದರೂ ಅಲೈನ್ ಮಾಡ್ಕೊಳ್ಬೋದು. ಇಲ್ಲಿ ಟೈಪ್ ಮಾಡಿದರೆ ಈ ಕೀಬೋರ್ಡ್ ಯಾಕೆ ಗೊತ್ತಿದೆಯಾ? ಓಕೆ, ನಿಮಗೆ ಬರಲಿಲ್ಲ ಅದು. ಟೈಮ್ ರಿಲೇ ಓಕೆನಾ? ಕೊಟ್ಟು ನೋಡು ಒಂದು ಹೇಳಿ. ಹಾಗೆ ನೀನು ಈ ಕಂಪೋನೆಂಟ್ಸ್ಗಳು ಕೂಡ ಹೆಸರು ಕೊಡ್ತಾ ಹೋಗ್ಬೋದು. ನಾಟ್ ನೆಸೆಸರಿ ಕೊಡಲೇಬೇಕು ಅಂತೇನಿಲ್ಲ, ಪಾಸ್ ಮಾಡಿದ್ರೆ ಸರ್. ಆದರೆ ನೀವು ಇನ್ಸರ್ಟ್ಗೆ ಹೋಗಿ ಇಲ್ಲಿ ನೋಡಿ, ಪಾರ್ಟ್ಸ್ ಲಿಸ್ಟ್ ಅಂತ ಇದೆ. ಇದು ಸೆಲೆಕ್ಟ್ ಮಾಡಿದ್ರೆ ನೀನು ಏನೇನು ಪಾರ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣುತ್ತೆ. ಏನದು ಡೆಸಿಗ್ನೇಷನ್ ಇದೆ, ಇಲ್ಲಿ ಕಂಪೋನೆಂಟ್ ಡಿಸ್ಕ್ರಿಪ್ಷನ್ ಇದೆ ನೋಡಿ. ಎಲೆಕ್ಟ್ರಿಕಲ್ ಕನೆಕ್ಷನ್ 24 volts, ಹೌದಾ? ಎಲೆಕ್ಟ್ರಿಕಲ್ ಕನೆಕ್ಷನ್ 0 volts, ಇಂಡಿಕೇಟರ್ ಲೈಟ್, ಹೌದಾ? ಪುಷ್ ಬಟನ್, ಮೇಕ್, ರಿಲೇ ಸ್ವಿಚ್ ಆನ್ ಇದೆ, ಆಮೇಲೆ ಒಂದು ಮೇಕ್ ಸ್ವಿಚ್. ಅದೆಲ್ಲ ನೀನು ಎಂಟ್ರಿ ಮಾಡಲೇಬೇಕು ಅಂತ ಎಂಥದ್ದು ಇಲ್ಲ. ಏನು ಪಾಸಿಬಿಲಿಟಿ ತೋರಿಸ್ತೇನೆ. ಇನ್ನೇನಾದ್ರು ಮಾಡ್ಕೊಳ್ಳಿದ್ರೆ ಮಾಡ್ತಾನೆ. ನಾನು ಬ್ರೀಫಾಗಿ ಏನು ಮಾಡಬೇಕು ಅದು ಮಾತ್ರ ತೋರಿಸ್ತೇನೆ, ಹೆಂಗೆ ಸಿಮ್ಯುಲೇಟ್ ಮಾಡಬೇಕು. ಓಕೆನಾ? ಬೇಡ ಅಂತ ಹೇಳಿದರೆ ಡಿಲೀಟ್ ಮಾಡಿ. ಈಗ ಸಿಮ್ಯುಲೇಷನ್ಗೆ ಹೋಗ್ತೀವಿ. ಗೊತ್ತಿದೆಯಲ್ಲ ಸಿಮ್ಯುಲೇಷನ್ನು? ಇಲ್ಲಿ ಬಂದರೆ ನಿಮಗೆ ಸ್ಟಾರ್ಟ್ ಅಂತ ಇದೆ. ಸಿಮ್ಯುಲೇಷನ್ ಸೂಪರ್ ಇಂಪೋಸ್ಡ್ ಕಂಪೋನೆಂಟ್ಸ್ ಇದೆ, ಕೊಟ್ಟು ನಡೀತದೆ. ಆನಂತರ ಎಸ್ ಕೊಟ್ಬಿಡು. ಇಲ್ಲಿ ನೋಡಿ ಗ್ರೀನ್ ಸಿಗ್ನಲ್ ಬಂತು ಅಂದರೆ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ಬೋದು. ಏನು ಮಾಡ್ತೀಯ ನೀನು? ಸಿಮ್ಯುಲೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ನಿನ್ನ ಯಾರೋ ಹೆಡ್ ಚೇಂಜ್ ಆಗ್ತದೆ. ಇಲ್ಲಿ ಅಬ್ಸರ್ವ್ ಮಾಡು, ಮೌಸ್ ಪಾಯಿಂಟರು ಯಾರೋ ಹೆಡ್ ಚೇಂಜ್ ಆಗ್ತದೆ. ಏನು ಮಾಡ್ತೀಯ ಈಗ ನೀನು? ಪುಷ್ ಬಟನ್ ಸ್ವಿಚ್ಚನ್ನು ನೀನು ಪ್ರೆಸ್ ಮಾಡ್ತೀಯ, ಹೌದಾ? ಪ್ರೆಸ್ ಮಾಡಿ ಅಬ್ಸರ್ವ್ ಮಾಡಿ. ಈಗ ಇಂಡಿಕೇಟರ್ ಯಾವಾಗ ಆನ್ ಆಗ್ತದೆ ನೋಡು. ಆನ್ ಆಯ್ತಾ? ಆಯ್ತಾ? ಇಂಡಿಕೇಟರ್ ಆನ್ ಆಯ್ತಾನಾ? ಇಲ್ಲ. ಯಾಕೆ? ಟೈಮ್ ಡಿಲೇ ಕೊಟ್ಟಿಲ್ಲ, ಕೌಂಟ್ ಆಗ್ತಿದೆ ನೋಡು. ಡಿಲೇ ಅಂದರೆ ಅದೇ ಟೈಮ್ಗೆ ಇದು ಕ್ಲೋಸ್ ಆಗ್ತದೆ. ಅಲ್ಲಿವರೆಗೂ ಆನ್ ರಿಲೀಸ್ ಮಾಡಿದ್ರೆ ಮತ್ತೆ ಆಫ್. ಸೇಸ್ ಟೈಮ್ ಡಿಲೇ ರಿಲೇ ವಿತ್ ಏನು ಹೇಳಿದೆ? ಆನ್ ಟೈಮ್ ಡಿಲೇ, ಹೌದಾ? ಸೊ ಕ್ಲಿಯರ್ ಆಗಿದೆ ಈಗ. ಸಿಂಪಲ್ ಆಗಿದೆ. ಮುಂದೆ ನಿಮ್ಗೆ ಸಿಲಿಂಡರ್ ಸಿಗೋದು ಸ್ವಲ್ಪ ಅಲ್ಲಿ ಹೆಚ್ಚು ಬರ್ತದೆ, ಇದು ಸ್ವಲ್ಪ ಭಾಳ ಸಿಂಪಲ್ ಎರಡೇ ಬಂದಿತ್ತು. ಓಕೆ, ಈಗ ನಾನೇನು ಮಾಡ್ತೇನೆ? ಆಫ್ ಟೈಮ್ಗೆ ಹೋಗ್ತೇನೆ. ಅವ್ರು ರಿಲೇ ಏನಿದೆಯಲ್ಲ ಅದರ ಸಿಂಬಲ್ ಚೇಂಜ್ ಆಗ್ತದೆ, ಅದೇ ಡಿಲೀಟ್ ಮಾಡ್ತೇನೆ. ಇಲ್ಲಿ ಡಿಲೀಟ್ ಮಾಡ್ಬಿಡ್ತೀನಿ ಎಣ್ಣೆ ಬ್ಯಾಚ್. ಇದೆಯಲ್ಲ ಇದೇ ಥರ ಇರುತ್ತೆ. ಆನ್ ಟೈಮ್ ಡಿಲೇ ಇದೆಯಲ್ಲ ಈ ಥರ ಇರ್ತದೆ. ಇಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಇಲ್ಲಿ ಕ್ರಾಸ್ ಮಾರ್ಕ್ ಇರಲ್ಲ, ಅಲ್ಲಿ ಈ ಥರ ಬ್ಲ್ಯಾಕ್ ಪೇಸ್ಟ್ ಹಾಕಿಬಿಟ್ಟಿರ್ತದೆ. ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಹಿಂದೆ ಇತ್ತು, ಇಲ್ಲಾಗಲೇ ಏನು ಮಾಡ್ತೀರೋ ಗೊತ್ತಿಲ್ಲ. ಇಲ್ಲಿ ಭಾಳಷ್ಟು ಕಂಪೋನೆಂಟ್ಸ್ಗಳೆಲ್ಲ ಹೋಗ್ಬಿಟ್ಟು ಇನ್ನೊಂದು ಇನ್ಸ್ಟಾಲ್ ಮಾಡಂತೆ. ಬಿಗಿನಿಂಗಿಂದ ನೋಡ್ತಾರೆ, ಯಾರು ಅಬ್ಸರ್ವ್ ಮಾಡಿಲ್ಲ ಇಲ್ಲಿವರೆಗೂ. ಯಾರು ಸೇವ್ ಮಾಡೋಕ್ಕೆ ಹೋಗ್ಬಿಟ್ರಿ ಫೈಲ್ಸ್ಗಳನ್ನು. ನೀವು ಈ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ನಾವು ಸಿಮ್ಯುಲೇಟ್ ಮಾಡಬೇಕು ಅಂತ. ಕ್ಲಾಸಲ್ಲಿ ಆಗಲಿ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಹಾಕಿ ತೋರಿಸಿದ್ದೇನೆ, ರೈಟ್? ಸೊ ಅದನ್ನು ಈಗ ಇಲ್ಲಿ ಹೇಗೆ ಮಾಡಬೇಕು ಅಂತ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಸರಿನಾ? ಇವುಗಳನ್ನು ಮಾಡಲಿಕ್ಕೆ ನಾವು ಹಾಗೆ ನೀವು ಬೇರೆ ಬೇರೆ ಅಪ್ಲಿಕೇಶನ್ಸ್ ಮಾಡಲಿಕ್ಕೆ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿರ್ತದೆ. ಅದೇ ಥರ ಈ ಸಿಮ್ಯುಲೇಷನ್ಗೆ ಒಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೇವೆ. ಇಟ್ಸ್ ಕಾಲ್ಡ್ ಆಸ್ ಫೆಸ್ಟೋ ಫ್ಲೂಯಿಡ್ ಸಿಮ್. ಯಾವುದೋ ಫೆಸ್ಟೋ ಫ್ಲೂಯಿಡ್ ಸಿಮ್. ಬೇಕಿದ್ರೆ ಬರ್ಕೊಂಬಿಡೋಣ. ನೀವೆಲ್ಲರೂ ನೆಕ್ಸ್ಟ್ ಕ್ಲಾಸಿಂದ ಅಬ್ಸರ್ವೇಷನಲ್ಲಿ ಬರೀತಾ ಹೋಗ್ಬೋದು, ನಾನು ಏನು ಹೇಳ್ತೀನಿ ಅದು, ಹೌದಾ? ಸೊ ಎಲ್ಲಿ ಸಿಗುತ್ತೆ ನಿಮಗೆ ಫೆಸ್ಟೋ ಫ್ಲೂಯಿಡ್ ಸಿಮ್ಮು? ಆಲ್ಮೋಸ್ಟ್ ಎಲ್ಲ ಡೆಸ್ಕ್ಟಾಪ್ಗಳಲ್ಲೂ ಇದೆ. ಇಲ್ಲಿದೆ ನೋಡಿ, ದಿಸ್ ಈಸ್ ಫ್ಲೂಯಿಡ್ ಸಿಮ್ ಅಥವಾ ಫೆಸ್ಟೋ ಫ್ಲೂಯಿಡ್ ಸಿಮ್. ಈ ಕಾಣುತ್ತೆ.
ಹೌದಾ? ಇಟ್ ಇಸ್ ಎ ಸಿಮ್ಯುಲೇಷನ್ ಸಾಫ್ಟ್ವೇರ್. ಇದೊಂದು ಸಿಮ್ಯುಲೇಷನ್ ಸಾಫ್ಟ್ವೇರು. ಇದನ್ನು ಯೂಸ್ ಮಾಡಿ ನಾವು ಸರ್ಕ್ಯೂಟ್ಸ್ಗಳನ್ನು ಕಂಪ್ಯೂಟರ್ಲಿನೇ ಡೆವಲಪ್ ಮಾಡಿ ನಿಮಗೆಲ್ಲ ನಾನು ಬೋರ್ಡ್ ಮೇಲೆ ಬರೆದು ತೋರಿಸಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಹೇಗೆ ವರ್ಕ್ ಆಗುತ್ತೆ ಅಂತ. ಹೌದಾ? ಅದನ್ನೇ ಈಗ ನಾವಿಲ್ಲಿ ಅಲ್ಲಿ ನಮಗೇನಾಗಿತ್ತು, ನಾನು ಚಿತ್ರ ಡ್ರಾ ಮಾಡಿ ಬರೀ ಮ್ಯಾನ್ಯುವಲಿ ತೋರಿಸಿದ್ದೆ. ಆದರೆ ಇಲ್ಲಿ ನಿಮಗೆ ಆ್ಯನಿಮೇಟೆಡ್ ಕಾಣಿಸುತ್ತೆ. ಸರಿನಾ? ಸೊ ಅದಕ್ಕೇನು ಮಾಡಬೇಕು, ನಾವು ಫಸ್ಟ್ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಥವಾ ಸಿಮ್ಯುಲೇಷನ್ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಳ್ಬೇಕು. ವಿಚ್ ಇಸ್ ಕಾಲ್ಡ್ ಆಸ್ ಫೆಸ್ಟೋ ಫ್ಲೂಯಿಡ್ ಸಿಮ್. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಸ್ ಅಂತ ಕೊಟ್ಬಿಡು. ದಿಸ್ ಇಸ್ ದಿ ಫೆಸ್ಟೋ ಫ್ಲೂಯಿಡ್ ಸಿಮ್ ವಿಂಡೋ. ರೈಟ್? ಇದರಲ್ಲಿ ನಿಮ್ಗೆ ಏನಿರ್ತದೆ, ಆ್ಯಸ್ ಯೂಶುವಲ್ ಇಲ್ಲಿ ನಿಮಗೆ ಒಂದು ಮೆನು ಬಾರ್ ಇದೆ, ಒಂದು ಟೂಲ್ ಬಾರ್ ಇದೆ. ನಾರ್ಮಲಿ ಎಲ್ಲ ಸಿಮ್ಯುಲೇಷನ್ ಸಾಫ್ಟ್ವೇರ್ಗಳಲ್ಲಿ ಇರುತ್ತಲ್ಲ ಅದೇ ಥರ ಇದು ಕೂಡ ವ್ಯತ್ಯಾಸ ಎಂಥದ್ದಿಲ್ಲ. ಅಲ್ಲಿ ಯೂಸ್ ಆಗುವ ಟೂಲ್ಸ್ಗಳು ಬೇರೆ, ಇಲ್ಲಿ ಯೂಸ್ ಆಗುವ ಟೂಲ್ಸ್ಗಳು ಬೇರೆ ಇರ್ತದೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದಿ ವಿಂಡೋ ದಟ್ ಓಪನ್ಸ್ ವೆನ್ ಯು ಸ್ಟಾರ್ಟ್ ದಿ ಫೆಸ್ಟೋ ಫ್ಲೂಯಿಡ್ ಸಿಮ್. ಇಲ್ಲಿ ನೋಡು, ಇದು ಫೆಸ್ಟೋ ಫ್ಲೂಯಿಡ್ ಸಿಮ್ ಲೈಬ್ರರಿ ಅಂತ ಕರೆಯುತ್ತೇವೆ. ಇಲ್ಲಿ ನಿಮಗೆ ಯೂಸ್ ಆಗುವಂಥ ನಿಮ್ಮ ಸರ್ಕ್ಯೂಟಲ್ಲಿ ಯೂಸ್ ಆಗುವ ಎಲ್ಲ ಟೂಲ್ಸ್ಗಳು ಕಾಣುತ್ತೆ. ನಿಮಗೆ ಯಾವುದು ನಮ್ಮ ಎಕ್ಸ್ಪೆರಿಮೆಂಟ್ಗೆ ಬೇಕು ಅವುಗಳ ಸಿಂಬಲ್ಗಳು ಏನು ಅಂತ ಇಲ್ಲಿ ತೋರಿಸಿದ್ದೆ ನಾನು. ಹೌದಾ? ಇಲ್ಲಿದೆ ನೋಡಿ, ದಿಸ್ ಈಸ್ 2x2 DC ವಾಲ್. ಹೌದಾ? ಹಾಗೆಯೇ ಇಲ್ಲಿ 4x2 DC ವಾಲ್, 5x2 DC ವಾಲ್. ರೈಟ್, ಇಲ್ಲೊಂದು ಏರ್ ಮೋಟಾರ್ ಇದೆ. ಹಾಗೆ ನಿಮಗೆ ಇಲ್ಲಿ ನೋಡೋ ಬ್ರೇಕ್ ಸ್ವಿಚ್ ಇದೆ, ಬಜರ್ ಇದೆ, ಬ್ರೇಕ್ ಸ್ವಿಚ್ ಇದೆ. ನಾವು ಯಾವುದು ಯೂಸ್ ಮಾಡ್ತೇವೆ ಅವನ್ನ ಮಾತ್ರ ಹೇಳ್ತೇವೆ. ಅಡಿಷನಲ್ ಆಗಿ ಸುಮಾರು ಇದೆ ಅದರಲ್ಲಿ. ನಿಮಗೆ ಯಾವ್ಯಾವ ನಾವು ತೋರಿಸಿದ್ದೆ ನಿನಗೆ. ಇಲ್ಲಿಂದ ನಾವು ಚೇಂಜ್ ಓವರ್ ಸ್ವಿಚ್. ಚೇಂಜ್ ಓವರ್ ಸ್ವಿಚ್ ಅಂದರೆ ಏನು ಹೇಳಿದ್ನಪ್ಪ, ಸ್ವಿಚ್ ಒಂದು ಪೊಸಿಷನ್ ಇದ್ದಾಗ ಒಂದು ಸರ್ಕ್ಯೂಟು ಕನೆಕ್ಟ್ ಆಗ್ತದೆ, ಇನ್ನೊಂದು ಪೊಸಿಷನಿಗೆ ಬಂದರೆ ಆ ಸರ್ಕ್ಯೂಟ್ ಬ್ರೇಕ್ ಆಗಿ ಇನ್ನೊಂದು ಸರ್ಕ್ಯೂಟ್ ಮೇಕ್ ಆಗುತ್ತೆ ಅಂತ ಹೇಳಿದೆ. ದಿಸ್ ಈಸ್ ಚೇಂಜ್ ಓವರ್ ಸ್ವಿಚ್. ದಿಸ್ ಈಸ್ 3x2 DC ವಾಲ್. ಓಕೆ, ಇಲ್ಲಿಂದ ನೋಡಿ, ದಿಸ್ ಇಸ್ ಸಿಲಿಂಡರ್, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್. ಇವೆಲ್ಲ ಸಿಂಬಲ್ ತೋರಿಸಿದೆ ನಾವು. ಹೌದಾ? ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಅವುಗಳ ಸಿಂಬಲ್ಸ್ಗಳು ಇಲ್ಲಿ ಕಾಣ್ತಿದೆ. ಓಕೆನಾ? ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಇದೆ. ಸೊ ಎಲೆಕ್ಟ್ರಿಕಲ್ ಪವರ್ ಸಪ್ಲೈ 0 ವೋಲ್ಟ್ಸ್ ಅಂದರೆ ಇದು ಗ್ರೌಂಡ್ ಇದ್ದ ಹಾಗೆ ನಿಮಗೆ. ಇಲ್ಲಿ 24 ವೋಲ್ಟ್ಸ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ, ಇಲ್ಲೊಂದು 24 ವೋಲ್ಟ್ಸ್ ಇದೆ. ಓಕೆನಾ? ಹಾಗೆ ನಿಮಗೆ ಏನೇನು ಬೇಕಾಗ್ತದೆ ಅವೆಲ್ಲ ಸಿಂಬಲ್ಸ್ಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ನೋಡು, ಇಲ್ಲೊಂದು ಮೇಕ್ ಸ್ವಿಚ್ ಇದೆ. ಹೌದಾ? ಓಕೆ, ಡಿಲೇ ಸರ್ಕ್ಯೂಟ್ಸ್ಗಳಿದೆ. ಹಾಗೆಯೇ ಇಲ್ಲಿ ನೋಡು ಪುಷ್ ಬಟನ್ ಸ್ವಿಚ್, ನಾರ್ಮಲಿ ಕ್ಲೋಸ್. ನಿಮಗೆ ಕ್ಲಾಸಲ್ಲಿ ಹೇಳಿದ್ದೆ ನಾರ್ಮಲಿ ಓಪನ್ ಮತ್ತು ನಾರ್ಮಲಿ ಕ್ಲೋಸ್ ಡಿಫರೆನ್ಸ್ ಏನಾಗುತ್ತೆ ಅಂತ. ದಿಸ್ ಈಸ್ ಪುಷ್ ಬಟನ್ ಸ್ವಿಚ್, ನಾರ್ಮಲಿ ಕ್ಲೋಸ್. ರೈಟ್, ಸೊ ಇಲ್ಲಿಂದ ನೋಡು ಪುಷ್ ಬಟನ್ ಸ್ವಿಚ್ ನಾರ್ಮಲಿ ಓಪನ್. ಹಾಗೆಯೇ ಇಲ್ಲಿ ಸಿಂಪಲ್ ಪುಷ್ ಬಟನ್ ಸ್ವಿಚ್. ರೈಟ್, ಹಾಗೆ ಇಲ್ಲಿ ರಿಲೇ ವಿತ್ ಸ್ವಿಚ್ ಆಫ್ ಡಿಲೇ, ರಿಲೇ ವಿತ್ ಸ್ವಿಚ್ ಆನ್ ಡಿಲೇ. ಓಕೆ, ಇಲ್ಲಿ ವಾಲ್ ವಿತ್ ಸೊಲೆನಾಯ್ಡ್. ಹೀಗೆ ನಿಮಗೆ ಏನೇನು ಬೇಕಾಗ್ತದೆ. ಟೈಮರ್ ಸ್ವಿಚ್ ಇದೆ. ಸೋ ಮೆನಿ components which we are going to use in this fluid sim or in our lab, all are available here. ಹೀಗೆ ನಿಮಗೆ ಇಲ್ಲಿ ಲೈಬ್ರರಿ ಇದೆ. ಬಟ್ ಯಾವುದೇ ವಿಂಡೋವನ್ನು ನೀನು ಓಪನ್ ಮಾಡಿದಾಗ ಸರ್ಕ್ಯೂಟ್ ಡೆವಲಪ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಒಂದು ವರ್ಕಿಂಗ್ ಏರಿಯಾ ಬೇಕು. ಹೌದಾ? ಇಲ್ಲಿ ನಮಗೆ ಬರೀ ಲೈಬ್ರರಿ ಬಂತು. ವರ್ಕಿಂಗ್ ಏರಿಯಾ ಯಾವ್ದು ತೊಗೊಳ್ಬೇಕು, ಹೇಗೆ ತೊಗೊಳ್ಬೇಕು. ಒನ್ಸ್ ಯು ಓಪನ್ ದಿಸ್ ವಿಂಡೋ, ಗೋ ಟು ಫೈಲ್, ಕ್ಲಿಕ್ ಆನ್ ನ್ಯೂ. ನೀವು ಅಂತ ಹೇಳಿದಾಗ ನಿಮಗೆ ವರ್ಕಿಂಗ್ ಏರಿಯಾ ಬರುತ್ತೆ. ಹೌದಾ? ಇದರಲ್ಲಿ ನಾನು ಎಲ್ಲಿ ಬೇಕಾದರೂ ಇದನ್ನು ಡ್ರಾ ಮಾಡ್ತಾ ಹೋಗ್ಬೋದು ಸರ್ಕ್ಯೂಟ್. ಓಕೆ, ಸೊ ನಿಮಗೆ ಆಲ್ರೆಡಿ ಒಂದು ಎಕ್ಸ್ಪೆರಿಮೆಂಟ್ ತೋರಿಸಿದ್ರೆ ಇಲ್ಲಿ ಎರಡನೇ ಎಕ್ಸ್ಪೆರಿಮೆಂಟನ್ನು ತೋರಿಸ್ತೀನಿ. ಯಾವುದು? ಆವಾಗ ನಾವು ಟೈಮ್ ಡಿಲೇ ರಿಲೇ ವಿತ್ ಸ್ವಿಚ್ ಆನ್ ಡಿಲೇ ತೋರಿಸಿದೆ. ಈಗ ಟೈಮ್ ಡಿಲೇ ರಿಲೇ ವಿತ್ ಸ್ವಿಚ್ ಆಫ್ ಡಿಲೇ ತೋರಿಸ್ತೇನೆ. ಸೊ ಇಲ್ಲಿ ಏನೇನು ಕಂಪೋನೆಂಟ್ಸ್ಗಳು ಬೇಕು ನಿಮಗೆ. ಓಕೆ, ಸೊ ವಿ ಆರ್ ಯೂಸಿಂಗ್ ಫಸ್ಟ್ ಆಫ್ ಆಲ್ ದಿ ಪವರ್ ಸಪ್ಲೈ. ಹೌದಾ? ಎಲೆಕ್ಟ್ರಿಕಲ್ ಕನೆಕ್ಷನ್ ಅಂತ ಹೇಳಿದೆ ನೋಡು, 24 ವೋಲ್ಟ್ಸ್ ಪವರ್ ಸಪ್ಲೈ ಬೇಕು. ಸೊ ನೀವು ಕ್ಲಿಯರಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಝೂಮ್ ಇಟ್.
ಹೌದಾ? ದಿಸ್ ಈಸ್ 24 volts ಓವರ್ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ಕ್ಲೋಸ್ ಆಗಬೇಕಂದ್ರೆ ಏನಾಗಬೇಕು, ಅದು ಗ್ರೌಂಡ್ಗೆ ಹೋಗಬೇಕು. ಸೊ ಫಾರ್ ದ್ಯಾಟ್ ವಿ ಟೇಕ್ ಎಲೆಕ್ಟ್ರಿಕಲ್ ಕನೆಕ್ಷನ್ 0 volts ಅದು ಕೆಳಗಡೆ ಹಾಕಬೇಕು. ಇದು ಒಂದು ಕಂಪೋನೆಂಟ್ ವಾಟ್ ವಿ ರಿಕ್ವೈರ್ಡ್ ಫಾರ್ ಡೆವಲಪಿಂಗ್ ಅವರ್ ಸರ್ಕ್ಯೂಟ್. ಓಕೆನಾ? ಮತ್ತೇನು ಬೇಕು ನಮಗೆ? ಸೊ ವಿ ನೀಡ್ ಎ ರಿಲೇ ವಿತ್ ಸ್ವಿಚ್ ಆಫ್ ಡಿಲೇ. ಈ ಎರಡು ರಿಲೇಗಳಿದೆ. ಆಗಲೇ ಒಂದು ಹೇಳಿದ್ದೇನೆ, ಈಗ ಇನ್ನೊಂದು ಹೇಳ್ತೀನಿ ನಿಮಗೆ. ಇಲ್ಲಿ ರಿಲೇ ವಿತ್ ಸ್ವಿಚ್ ಆಫ್ ಡಿಲೇ UD1. ಹೌದಾ? ಸೊ ಇದನ್ನು ಹೀಗೆ ತೊಗೊಂಡು ಬಂದು ರೈಟ್. ಸೊ ಇಲ್ಲಿ ನಾನು ಸಪ್ಲೈಯನ್ನು ಏನು ಕೊಡ್ತಾ ಇದೆ, ದಟ್ ಶುಡ್ ಬಿ ಗಿವನ್ ಥ್ರೂ ಎ ಸ್ವಿಚ್. ಸೊ ಫಾರ್ ದ್ಯಾಟ್ ಐ ಆಮ್ ಯೂಸಿಂಗ್ ನಾರ್ಮಲಿ ಓಪನ್ ಪುಷ್ ಬಟನ್ ಸ್ವಿಚ್. ಇಲ್ಲೊಂದು ಪುಷ್ ಬಟನ್ ಸ್ವಿಚ್ ಅನ್ನು ಯೂಸ್ ಮಾಡಿ. ಓಕೆ, ಇವೆಲ್ಲ ಅಲೈನ್ ಮಾಡ್ಕೊಳ್ಬೇಕು. ನಿಮಗೆಲ್ಲ ಪ್ರಾಕ್ಟೀಸ್ ಇದೆ, ಬೇರೆ ಸಿಮ್ಯುಲೇಷನ್ ಮಾಡಿದರೆ ಅದೇ. ಇದರ ಜೊತೆಗೆ ಇನ್ನೇನು ಬೇಕು ನಿಮಗೆ? ಯು ನೀಡ್ ಒನ್ ಮೇಕ್ ಸ್ವಿಚ್. ಸಿಂಪಲ್ ಮೇಕ್ ಸ್ವಿಚ್ ಬೇಕಾಗ್ತದೆ ನಿಮಗೆ. ಗೋ ಟು ಸೆಲೆಕ್ಟ್ ಮೇಕ್. ಇಲ್ಲಿ ಮೇಕ್ ಸ್ವಿಚ್, ಒನ್ ಮೇಕ್ ಸ್ವಿಚ್ ಯು. ಓಕೆ, ಸೊ ಇನ್ ಎಡಿಷನ್ ಟು ದಿಸ್, ಈ ಸರ್ಕ್ಯೂಟ್ ವರ್ಕ್ ಆಗುತ್ತೆ, ಡಿಲೇ ಕೊಟ್ಟ ಮೇಲೆ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ನಿಮಗೆ ಯು ನೀಡ್ either you can connect an indicator or a buzzer or whatever it is. Okay, ಸ್ಪೀಕರ್ ಇತ್ತು ಅಂತ ಹೇಳಿದರೆ ಬಜರ್ ಕನೆಕ್ಟ್ ಮಾಡಿದರೆ ಸರ್ಕ್ಯೂಟ್ ಕ್ಲೋಸ್ ಆದಾಗ ಸೌಂಡ್ ಬರ್ತದೆ. ಇಲ್ಲ ಅಂದರೆ ಇಂಡಿಕೇಟರ್ ಕನೆಕ್ಟ್ ಮಾಡಿದರೆ ಇಂಡಿಕೇಟರ್ ಬಿಟ್ಟು ಆಟ. ಸೊ ಓಕೆ, ಸೊ ಒಂದು ಇಂಡಿಕೇಟರ್ ನಿಮಗೆ ಕನೆಕ್ಟ್ ಮಾಡ್ತೇನೆ. ನಾನಿಲ್ಲಿ ಹುಡುಕಬೇಕು, ಇದೆಲ್ಲ ಒಂದು ಕಡೆಗೆ ಸಿಕ್ಕಲ್ಲ. ಯು ಹ್ಯಾವ್ ಟು ಸರ್ಚ್ ದ ಕಂಪೋನೆಂಟ್ಸ್ ವೇರ್ ದ ಇಂಡಿಕೇಟರ್ ಈಸ್. Find indicator, it is well and good around indicator on the way. You can go to plus is the indicator. So these are the components you need to develop this circuit. So you can you just go on connecting the components. ಏನು ಮಾಡ್ತೇನೆ, 24 volts supply ಅನ್ನು ತಗೊಂಡು ಬಂದ್ಬಿಟ್ಟು ನಾನು ಪುಷ್ ಬಟನ್ಗೆ ಕನೆಕ್ಟ್ ಮಾಡ್ತೇನೆ. ಒನ್ ಟರ್ಮಿನಲ್ ಆಫ್ ದಿ ಪುಷ್ ಬಟನ್ or one contact of the push button. So ಏನಾಗ್ತದೆ, another contact of the push button will be free. ಅದನ್ನು ತೊಗೊಂಡು ಬಂದುಬಿಟ್ಟು ರಿಲೇಗೆ ಕನೆಕ್ಟ್ ಮಾಡ್ತೇನೆ, which is switch off delay. Then ಅಲ್ಲಿಂದ ನಾನು ಗ್ರೌಂಡ್ಗೆ ಕನೆಕ್ಟ್ ಮಾಡ್ತೇನೆ. ಸೊ ರಿಮೈನಿಂಗ್ ಪಾರ್ಟ್ ಯು ಹ್ಯಾವ್ ಟು ಕನೆಕ್ಟ್. ಈ ಮೇಕ್ ಸ್ವಿಚ್ ಇದೆಯಲ್ಲ, ಯು ಹ್ಯಾವ್ ಟು ಕನೆಕ್ಟ್ ದಿಸ್ ಟು. ಸೊ ಮೇಕ್ ಸ್ವಿಚ್ನ ಅನದರ್ ಎಂಡನ್ನು ತೊಗೊಂಡು ಬಂದು ಇಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಆ ಇಂಡಿಕೇಟ್ರಿನ ಇನ್ನೊಂದು ಪಾಯಿಂಟನ್ನು ನೀವು ಕನೆಕ್ಟ್ ಇಟ್ಟು ದಿಸ್ ಇಸ್ ವಾಟ್ ದ ಸರ್ಕ್ಯೂಟ್ ಯು ಹ್ಯಾವ್ ಟು ಸಿಂಪಲ್ ಡ್ರ್ಯಾಗ್ ಆ್ಯಂಡ್ ಕನೆಕ್ಟ್. ಯು ಆರ್ ಆಲ್ ಫ್ಯಾಮಿಲಿಯರ್ ವಿತ್ ದೀಸ್ ಮಲ್ಟಿಸಿಮ್ ಎಲ್ಲ ಪರಿಚಯ ಇರೋದ್ರಿಂದ ಈಗ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಇಷ್ಟು ಕನೆಕ್ಟ್ ಮಾಡ್ತೀವಿ ನೀವು. ಸಪೋಸ್ ನಿಮಗೆ ಯಾವುದಾದ್ರು ಕಂಪೋನೆಂಟ್ ಬೇಡ ಅಂತ ಹೇಳಿದರೆ ಯು ಕ್ಯಾನ್ ಸೆಲೆಕ್ಟ್ ಆ್ಯಂಡ್ ಡಿಲೀಟ್. ಈಗ ನನಗೆ ಇಂಡಿಕೇಟರ್ ಬೇಡ, ತೆಗೆದುಬಿಡಬೇಕು. ಏನು ಮಾಡ್ತೀಯಾ, ರೈಟ್ ಕ್ಲಿಕ್ ಮಾಡು, ಸೆಲೆಕ್ಟ್ ಆಗಿದೆ, ಡಿಲೀಟ್ ಅಂತ ಕೊಟ್ಟು ನೋಡಿ ಏನಾಗುತ್ತೆ, ಕಂಪೋನೆಂಟ್ ಡಿಲೀಟ್. ಅದರ ಬದಲು ನಾನು ಬಜರ್ ಕನೆಕ್ಟ್ ಮಾಡ್ತೇನೆ ಇಲ್ಲಿ ಅಂತ ಹೇಳಿದರೆ ಐ ಕ್ಯಾನ್ ಗೋ ಫಾರ್ ಸೆಲೆಕ್ಟಿಂಗ್ ಎ ಬಜರ್. So you have to search for the buzzer. You can connect the buzzer. ಅಂದರೆ ಎನಿ ಕಂಪೋನೆಂಟ್ ಯು ಕ್ಯಾನ್ ಆ್ಯಡ್ ಆರ್ ಡಿಲೀಟ್ ಅಂತ ಹೇಳಲಿಕ್ಕೆ ನಾನು ತೋರಿಸ್ತಾ ಇದ್ದೇನೆ. ಸೊ ಬಜರ್ ಆ್ಯಸ್ ಯೂಶುವಲ್ ಒನ್ ಟರ್ಮಿನಲ್ ಇಟ್ ಗೋಸ್ ಟು ಮೇಕ್ ಸ್ವಿಚ್, another terminal is connected to the. ಸೊ ಇಷ್ಟು ಕನೆಕ್ಟ್ ಮಾಡಿದ ತಕ್ಷಣ ಸಿಮ್ಯುಲೇಷನ್ಗೆ ಹೋಗೋ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ರಿಲೇಯನ್ನು ಯೂಸ್ ಮಾಡಿದೆಯಾ, ರಿಲೇ ಆ್ಯಂಡ್ ಮೇಕ್ ಸ್ವಿಚ್ ಆರ್ ಇಂಟರ್ ಕನೆಕ್ಟೆಡ್. ಸೊ ಫಾರ್ ದ್ಯಾಟ್ ವಾಟ್ ಇಸ್ ಟು ಬಿ ಡನ್ ಈಸ್
ರಿಲೇ ಆ್ಯಂಡ್ ಮೇಕ್ ಸ್ವಿಚ್ ಶುಡ್ ಬಿ ಗಿವನ್ ಎ ಲೇಬಲ್, ಒಂದು ಲೇಬಲನ್ನು ಕೊಡಬೇಕು, ಎರಡಕ್ಕೂ ಕಾಮನ್ ಆಗಿರೋ ಲೇಬಲ್ ನೇಮನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಲೇಬಲ್ ಸ್ಪೆಸಿಫೈ ಮಾಡಿಲ್ಲ ಅಂತ ಹೇಳಿದರೆ ಅದು ರಿಲೇ ಆಪರೇಟ್ ಆದಾಗ ಸ್ವಿಚ್ ಕ್ಲೋಸ್ ಅದು ಓಪನ್ ಆಗಲ್ಲ. ಸೊ ಹೀಗಾಗಿ ಕಾಮನ್ ಆಗಿ ಒಂದು ಲೇಬಲ್ ಮಾಡೋದು ಹೇಗೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ನೀವೇನೋ ಕಂಪೋನೆಂಟ್ ತೊಗೊಂಡು ಕನೆಕ್ಟ್ ಮಾಡಿದರೆ ಅಕಾರ್ಡಿಂಗ್ ಟು ಸರ್ಕ್ಯೂಟ್ ಸೆಟ್ ಮಾಡಿಬಿಡ್ತೀಯ, ಸರ್ಕ್ಯೂಟನ್ನು ಕನೆಕ್ಟ್ ಮಾಡಿಬಿಡ್ತೀಯ. ಬಟ್ ಲೇಬಲಿಂಗ್ ಮರ್ತು ಹೋಯ್ತು ಅಂತ ಹೇಳಿದರೆ ಆಗಲ್ಲ. ಹಾಗೆಯೇ ಇಲ್ಲಿ ನಾವು ಟೈಮ್ ರಿಲೇಯನ್ನು ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ರಿಲೇ ಅದಕ್ಕೆ ಒಂದು ಟೈಮ್ ಡಿಲೇಯನ್ನು ಕೊಡಬೇಕು. ಸಿ ಹೇಗೆ ಅಂತ ಹೇಳಿದರೆ ಹಿಯರ್ ಇಸ್ ಇಟ್ ಯುವರ್ ಡಿಲೇ. ಇಲ್ಲಿ ಕಾಣುತ್ತೆ ಡಿಲೇ ಟೈಮ್ 5 ಸೆಕೆಂಡ್ಸ್ ಅಂತ ಬಂದುಬಿಟ್ಟಿದೆ, ಅದು ಡಿಫಾಲ್ಟ್ ಆಗಿ ಸೆಟ್ ಆಗುತ್ತೆ. ಅದರ ಬದಲು ಏನು ಮಾಡಬೇಕು, ನೀನು ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿದರೆ ಈ ಡಿಲೇ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡು, ನಿಮಗೆ ಒಂದು ಮೆನು ಬರ್ತದೆ. ಇದರಲ್ಲಿ ಪ್ರಾಪರ್ಟೀಸ್ ಅಂತ ಇದೆ, ಈ ಸೆಲೆಕ್ಟ್ ದಿಸ್ ಪ್ರಾಪರ್ಟೀಸ್. ಇಲ್ಲಿ ನೋಡೋ ಡಿಲೇ ಟೈಮ್ ಅಂತ ಇದೆ. ಸೊ ಡಿಲೇ ಟೈಮ್ ಯು ಕ್ಯಾನ್ ಸೆಟ್ ಫ್ರಮ್ 0 to 100 seconds. ಅರ್ಥ ಆಗ್ತಿದೆಯಾ? 0 ಇಂದ 100 ಸೆಕೆಂಡ್ಸ್ವರೆಗೂ ಎಷ್ಟು ಬೇಕೋ ಅಷ್ಟೊಂದು ಡಿಲೇಯನ್ನು ನೀನು ಸೆಲೆಕ್ಟ್ ಮಾಡ್ಬೋದು. ಡಿಫಾಲ್ಟಾಗಿ 5 ಸೆಕೆಂಡ್ಸ್ ಸೆಲೆಕ್ಟ್ ಆಗಿರುತ್ತೆ. ಓಕೆ, ಸ್ವಲ್ಪ ಜಾಸ್ತಿ ಟೈಮ್ ಕೊಡೋಣ, 10 ಸೆಕೆಂಡ್ಸ್ ಅಂತ ಕೊಡ್ತೇನೆ. ಇದಾದಮೇಲೆ ಏನು ಮಾಡಬೇಕು, ಲೇಬಲಿಂಗ್ ಈಸ್ ಇಂಪಾರ್ಟೆಂಟ್. ಯಾವಾಗಲೂ ರಿಲೇಗಳಿಗೆ ನಾವು ಒಂದು ಲೇಬಲನ್ನು ಕೊಡ್ತೇವೆ. ಇಟ್ ಸ್ಟಾರ್ಟ್ಸ್ ವಿತ್ ಕೆ, ಅದು ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾರೆ. ಸೊ K1 ಅಂತ ಕೊಡ್ತೇವೆ. 1 ಯಾಕೆ ಅಂತ ಹೇಳಿದರೆ ಒಂದು ರಿಲೇ ಇದ್ದರೆ ಅದು K1. ಇಫ್ ಸಪೋಸ್ ಇನ್ ದ ಸರ್ಕ್ಯೂಟ್ ದೇರ್ ಆರ್ ಸೋ ಮೆನಿ ನಂಬರ್ ಆಫ್ ರಿಲೇಸ್ ಇತ್ತು ಅಂತ ಹೇಳಿದರೆ n ನಂಬರ್ ಕೊಡ್ತಾ ಹೋಗ್ತೀಯ, 1 2 3 4 1. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಬಿ ಕೇರ್ಫುಲ್ ದಾಟ್ ಯಾವ ರಿಲೇಗೆ ಯಾವ ಮೇಕ್ ಸ್ವಿಚ್ಚು ರಿಲೇಟ್ ಆಗಬೇಕು. ಸಪೋಸ್ 2 ರಿಲೇಗಳನ್ನು ಯೂಸ್ ಮಾಡಿದೆಯಾ, 2 ಮೇಕ್ ಸ್ವಿಚ್ಚನ್ನು ಯೂಸ್ ಮಾಡಿ, ಯಾವ ರಿಲೇಗೆ ಯಾವ ಮೇಕ್ ಸ್ವಿಚ್ಚು ಅದಕ್ಕೆ ನಾವು ಲೇಬಲಿಂಗನ್ನು ಕೊಡಲೇಬೇಕಾಗ್ತದೆ. ಸೊ ಇದು ಕೇವಲ ನಿನ್ನ ರಿಲೇ, ಇದು ಅದರ ಸ್ವಿಚ್ ಆಗಿತ್ತು ಅಂತ ಹೇಳಿದರೆ ಅಲ್ಲೂ ಕೂಡ ನೀನು ಲೇಬಲಿಂಗನ್ನು ಮಾಡಬೇಕು. ಸೇಮ್ ಪ್ರೊಸೀಜರ್, ಪ್ರಾಪರ್ಟೀಸ್ಗೆ ಹೋಗ್ಬಿಟ್ಟು ಇಲ್ಲಿ ನೀನು ಸ್ವಿಚ್ ವಿತ್ ರೋಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೇಬಲ್ ಅಲ್ಲಿ ಏನು ಕೊಟ್ಟಿದ್ದೀಯೋ ಅದೇ ಕೊಡಬೇಕು. ಬೇರೆ ಕೊಟ್ಟರೆ ಮತ್ತೆ ಬರೋಲ್ಲ, ತೋರಿಸ್ತೇನೆ ಬೇಕಾದ್ರೆ ನಿನಗೆ, ಬೇರೆ ಕೊಟ್ಟು ಗೊತ್ತಾಗುತ್ತೆ. ಹೌದಾ? ಓಕೆ ಕೊಡ್ತೀಯ. ಸೇಮ್ ಅಂದರೆ ಇದು ಆ್ಯಕ್ಟ್ ಆದಾಗ ಇದಕ್ಕೆ ರಿಲೇಟೆಡ್ ಆಗಿ ಸ್ವಿಚ್ ಆ್ಯಕ್ಟ್ ಆಗುತ್ತೆ. ತಕ್ಷಣ ನಿಮಗೆ ಈ ಸಿಂಬಲ್ ಬರುತ್ತೆ. ಒಂದ್ಸಲ ಓಪನ್ ಇದೆ, ಒಂದ್ಸಲ ಕ್ಲೋಸ್ ಆಯಿತು. ರೈಟ್? ಸೊ ಇಷ್ಟು ಸರ್ಕ್ಯೂಟನ್ನು ನೀನು ಡೆವಲಪ್ ಮಾಡ್ತೀಯ. ಈಗ ಟು ದ ಸಿಮ್ಯುಲೇಷನ್ ಮಾಡಬೇಕು. ಸೊ ಇದಕ್ಕಿಂತ ಮುಂಚೆ ನೀನು ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸರ್ಕ್ಯೂಟ್ಗೆ ಒಂದು ಹೆಸರನ್ನು ಕೊಡಬೇಕು. ಹೌದಾ? ಸೊ ಅದಕ್ಕೆ ಏನು ಮಾಡ್ತೀಯಾ, ಇಲ್ಲ ಇನ್ಸರ್ಟಲ್ಲಿ ನೀನು ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಒಂದು ಬಾಕ್ಸ್ ಬರುತ್ತೆ. ಇದರಲ್ಲಿ ನೀನು ಡಬಲ್ ಕ್ಲಿಕ್ ಮಾಡಿದರೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಅದರಲ್ಲಿ ನಿಮಗೆ ಏನು ಟೆಕ್ಸ್ಟ್ ಬೇಕೋ ಅದರಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿ ಕೊಡ್ತೀವಿ ಟೈಮ್ ಡಿಲೇ ವಿತ್ ಸ್ವಿಚ್ ಆಫ್. ಇಲ್ಲಿ ಏನು ಬೇಕೋ ಅದನ್ನು ಕೊಟ್ಕೊಳ್ಬೋದು. ಈ ಟೆಕ್ಸ್ಟು ನಿನ್ನ ಸರ್ಕ್ಯೂಟಿನ ಲೆಫ್ಟ್ಗೋ ರೈಟ್ಗೋ ಸೆಂಟರ್ಗೋ ಎಲ್ಲಿಗೆ ಬರಬೇಕು ಅಂತ ಸೆಲೆಕ್ಟ್ ಮಾಡ್ಕೋ. ನಾನು ಸೆಂಟ್ರಿಗೆ ತೊಗೊಂಡಿದ್ದೇನೆ, ಓಕೆ ಅಂತ ಕೊಡ್ತೇನೆ. ನೋಡು, ಇದು ಆ ವಿಂಡೋನ ಸೆಂಟ್ರಿಗೆ ಬರ್ತದೆ, ಕಂಪ್ಲೀಟ್ ಸೆಂಟ್ರ್. ಸ್ವಲ್ಪ ದೊಡ್ಡದಿದೆ, ಆಯಿತಾ? ಸೊ ಆನಂತರ ಏನು ಮಾಡ್ಬೋದು, ನೀವು ಈ ಕಂಪೋನೆಂಟ್ಸ್ಗಳನ್ನ ಸಿಂಬಾಲಿಕಲಿ ಐಡೆಂಟಿಫೈ ಮಾಡ್ತೀಯಾ. ಸೊ ಕಂಪೋನೆಂಟ್ಸ್ಗಳ ಲಿಸ್ಟ್ ಏನಾದರೂ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ನೋಡಿ, ಪಾರ್ಟ್ಸ್ ಲಿಸ್ಟ್ ಅಂತ ಇದೆ. ಪಾರ್ಟ್ಸ್ ಲಿಸ್ಟ್ ಅಂತ ತೊಗೊಂಡ್ಬಿಟ್ರೆ ನೀನು ಯೂಸ್ ಮಾಡಿರೋ ಎಲ್ಲ ಪಾರ್ಟ್ಸ್ಗಳ ಲಿಸ್ಟು ಇಲ್ಲಿ ಬರುತ್ತೆ. ಆವಾಗ ನೀನು ವಿಂಡೋವನ್ನು ದೊಡ್ಡ ಮಾಡ್ಕೊಳ್ಬೇಕಾಗುತ್ತೆ. ಇಟ್ಸ್ ನಾಟ್ ಎ ಮಸ್ಟ್. ನಿನಗೆ ಸಿಂಬಲ್ ನೋಡಿಬಿಟ್ರೆ ಗೊತ್ತಾಗುತ್ತೆ. ಸಪೋಸ್ ಯಾರಿಗೆ ಗೊತ್ತಾಗಲ್ಲ, ಅನ್ನೋನ್ ಪರ್ಸನ್ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಏನೇನು ಕಂಪೋನೆಂಟ್ಸ್ಗಳು ಯೂಸ್ ಆಗಿದೆ ಅನ್ನೋ ಡಿಸ್ಕ್ರಿಪ್ಷನನ್ನು ಇಲ್ಲಿ ನೀನು ತೋರಿಸ್ತದೆ. ನಾಟ್ ನೆಸಸರಿ, ಅದನ್ನು ನೀನು ಬೇಕಿದ್ದರೆ ಡಿಲೀಟ್ ಮಾಡಿಬಿಡು. ಇಷ್ಟು ಸಾಕು. ಈಗ ದ ನೆಕ್ಸ್ಟ್ ಪಾರ್ಟ್ ಈಸ್ ಸಿಮ್ಯುಲೇಷನ್. ಇದನ್ನು ಸಿಮ್ಯುಲೇಟ್ ಮಾಡಿ ನಿನ್ನ ಸರ್ಕ್ಯೂಟ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ನೀನು ತೋರಿಸ್ಬೇಕು. ಓಕೆ, ಹೇಗೆ ಸಿಮ್ಯುಲೇಟ್ ಮಾಡ್ತೀಯಾ? ಇಲ್ಲಿ ನೋಡು,
ಕಾಣ್ತಿದೆಯಾ ಅದು? ದಿಸ್ ಈಸ್ ಸ್ಟಾರ್ಟ್ ಅಂತ ಇದೆ. ಸ್ಟಾರ್ಟ್ ಕೊಡ್ತೀಯ. ಸೊ ಇಲ್ಲಿ ಸೂಪರ್ ಇಂಪೋಸ್ಡ್ ಕಂಪೋನೆಂಟ್ಸ್ ಇರುತ್ತೆ, ನೋ ಪ್ರಾಬ್ಲಮ್. ಜಸ್ಟ್ ಓಕೆ ಅಂತ ಕೊಡು, ಎಸ್ ಅಂತ ಕೊಡು. ಈಗ ನೀನು ಇದನ್ನು ಅಬ್ಸರ್ವ್ ಮಾಡು. ಮೌಸ್ ಪಾಯಿಂಟರ್ ಏನಾಯಿತು? ಯಾರೋ ಹೆಡ್ ಇರೋದು ಹೀಗೆ ಒಂದು ಹ್ಯಾಂಡ್ ಹೆಡ್ ಬಂತು ಅಂದರೆ ಏನೇ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡಿದೆಯಾ ಅಂತ ಅರ್ಥ. ಸಿಮ್ಯುಲೇಟ್ ಮಾಡಬೇಕಾದ್ರೆ ಏನು ಮಾಡಿದ್ಯಾ? ಈಗೇನು ಮಾಡಬೇಕು ನಾನು? ಸ್ವಿಚ್ಚನ್ನು ಮೇನ್ ಸ್ವಿಚ್ಚನ್ನು ಕ್ಲೋಸ್ ಮಾಡಿ ಬಜರ್ ವರ್ಕ್ ಮಾಡಬೇಕು. ಆದರೆ ಇಲ್ಲಿ ಡಿಲೇ ಕೊಟ್ಟಿದ್ದೇನೆ, ಅಷ್ಟು ಡಿಲೇ ಆಗಬೇಕು. ಅದಕ್ಕೆ ಏನು ಮಾಡ್ತೇನೆ ನಾನು? ಇಲ್ಲಿ ಈ ಪುಷ್ ಬಟನ್ ಸ್ವಿಚ್ ಇದೆಯಲ್ಲ, ಇದನ್ನು ಆಪ್ರೇಟ್ ಮಾಡ್ತೇನೆ. ಕ್ಲಿಕ್ ಮಾಡಿ ಕೈ ಬಿಡು, ನೋಡಿ ಏನಾಗ್ತದೆ. ಆನ್ ಆಗಿಬಿಡ್ತು ಸರ್ಕಿಟ್. ನೋಡಿ ಬಜರಿಂದ ಸೌಂಡ್ ಬರ್ತಾ ಇದೆ. ಎಷ್ಟೊತ್ತು ಬರ್ತದೆ ಅದು? ನೀನು ಎಷ್ಟು ಡಿಲೇ ಕೊಟ್ಟಿದೆಯೋ ಅಲ್ಲಿವರೆಗೂ ಬರ್ತಾನೆ ಇರುತ್ತೆ. ನೋಡಿ 10 ಸೆಕೆಂಡ್ಸ್ ಆದ ತಕ್ಷಣ ಅರ್ಥ ಆಗ್ತಿದೆಯಾ? ಸೊ ಇದು ಸ್ವಿಚ್ ಆಫ್ ಡಿಲೇ ಅಂದರೆ ಎಷ್ಟು ಟೈಮ್ ಕೊಟ್ಟಿರ್ತೀಯಾ ಅಲ್ಲಿವರೆಗೂ. ನೀವು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದರೆ ಆಯ್ತು, 15 ಸ್ಟಾಪ್ ಕೊಡ್ತೀಯಾ. ಇನ್ನೊಂದ್ಸಲ ತೋರಿಸ್ಬಿಡ್ತೇನೆ ನೋಡಿ. ಹೌದಾ? ಇಲ್ಲಿ ನೀನು ಸಿಮ್ಯುಲೇಷನನ್ನು ಸ್ಟಾರ್ಟ್ ಮಾಡ್ತೀಯಾ. ಓಕೆ, ಸೂಪರ್ ಇಂಪೋಸ್ಡ್ ಕಂಪೋನೆಂಟ್ಸ್ಗಳನ್ನು ಓಕೆ ಕೊಡು, ಎಸ್ ಕೊಡು. ಈಗೇನು ಮಾಡ್ತೀಯಾ? ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಪುಷ್ ಬಟನನ್ನು ಪ್ರೆಸ್ ಮಾಡ್ತೀಯ. ಪ್ರೆಸ್ ಮಾಡಿದಾಗ ಸರ್ಕಿಟ್ ಕ್ಲೋಸ್ ಆಗಿ ನಿನಗೆ ಸಪ್ಲೈ ಸ್ಟಾರ್ಟ್ ಆಗ್ತದೆ. ಸೊ ಈ ಸ್ವಿಚ್ ಕ್ಲೋಸ್ ಆಗ್ತದೆ, ಬಜರ್ ಸ್ಟಾರ್ಟ್ ಆಗ್ತದೆ. ಎಲ್ಲಿವರೆಗೂ ಬಜರ್ ಇರ್ತದೆ? ನಾವೇನು ಡಿಲೇ ಕೊಟ್ಟಿದ್ದೇವಲ್ಲ ಆ ಟೈಮ್ ಮುಗಿಯೋವರೆಗೂ ಇರ್ತದೆ. ನೋಡಿ, ಈಗ ಸ್ಟಾರ್ಟ್ ಆಗ್ತದೆ, ಸರ್ಕಿಟ್ ಕ್ಲೋಸ್ ಆಗಿಬಿಡ್ತು. ಹೌದಾ? ಬಜರ್ ಆನ್ ಆಗಿದೆ. ಇಲ್ಲಿ ನಿನಗೆ ಕೌಂಟ್ ಕಾಣ್ತಾ ಇದೆ. ಎಷ್ಟು ಕೊಟ್ಟಿದೆಯಾ? 10 ಸೆಕೆಂಡ್ಸ್ ಕೊಟ್ಟಿದೆಯಾ? 10 ಸೆಕೆಂಡ್ಸ್ವರೆಗೂ ಅದು ಬಜರ್ ಆನ್ ಆಗಿ, ಅಥವಾ ಅಲ್ಲಿ ಇಂಡಿಕೇಟರ್ ಕೊಟ್ಟರೆ ಇರ್ತದೆ. 10 ಸೆಕೆಂಡ್ ಆದ ತಕ್ಷಣ ಆಫ್. ಅಂದರೆ ಎಷ್ಟು ಟೈಮ್ ಡಿಲೇ ಕೊಟ್ಟಿದೆಯಾ ಅಷ್ಟುವರೆಗೂ ಸರ್ಕಿಟ್ ವರ್ಕ್ ಆಗುತ್ತೆ.